ಇತಿಹಾಸದ ಒಂದು ಶಾಲೆಯಾದಂಥ ಶಾಲೆಯ ಸುವರ್ಣ ಮಹೋತ್ಸವ, ಅದೇ ರೀತಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸತತ 35 ವರ್ಷಗಳ ಸೇವೆ ಸಲ್ಲಿಸಿದಂತ ಉದಯ್ ಕುಮಾರ್ ಅವರಿಗೆ ಸನ್ಮಾನ ಸಮಾರಂಭ ಈ ಒಂದು ಪವಿತ್ರವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತ ಗುರುಮೂರ್ತಿ ಅವರೇ, ಶಿಕಾರಿಪುರದ ಪುರಸಭಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತ ವಸಂತ ಗೌಡ್ರೆ, TAPCMS ನ ಅಧ್ಯಕ್ಷ ಅಂತ ಸುಧೀರ್ ಅವರೇ, ನಮ್ಮ ಪಕ್ಷದ ಯುವ ಮೋರ್ಚಾ ಅಧ್ಯಕ್ಷ ಅಂತ ವೀರನ್ ಗೌಡ್ರೆ, ನಮ್ಮ STMC ಅಧ್ಯಕ್ಷ ಅಂತ ಸಿದ್ದಪ್ಪನವ್ರೆ, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಉಮೇಶಪ್ಪನವ್ರೆ, ಸದಸ್ಯರಂತ ಉಳುವಪ್ಪನವ್ರೆ, ಹಿರಿಯರಂತ ಕನ್ನಪ್ಪನವ್ರೆ, ನಮ್ಮ ಹಾಲಿನ ಸೊಸೈಟಿ ಅಧ್ಯಕ್ಷ ಅಂತ ಶಿವಲಿಂಗಪ್ಪನವ್ರೆ, ಕುಮಾರ್ ಅವರೇ, ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಂತ ಮಧುಕೇಶ್ವರ್ ಅವರೇ, ಬಂದಂತ ಎಲ್ಲ ಆತ್ಮೀಯ ಈ ಒಂದು ಸುವರ್ಣ ಮಹೋತ್ಸವದ ಶಾಲೆಯ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಎಲ್ಲ ಆತ್ಮೀಯ ಶಿಕ್ಷಕರೇ, ಸಿಬ್ಬಂದಿ ವರ್ಗದವರೇ, ಪ್ರೀತಿಯ ಮಕ್ಕಳೇ, ಊರಿನ ಶ್ರದ್ಧೆಯ ಬಂಧು ಭಗಿನಿಯರೇ, ಮೊದಲದಾಗಿ ಈ ಒಂದು ಸುವರ್ಣ ಮಹೋತ್ಸವದ ಶುಭ ಸಮಾರಂಭದಲ್ಲಿ ಕಳೆದ 50 ವರ್ಷಗಳು ಸೇವೆ ಸಲ್ಲಿಸಿದಂತ ಈ ಶಾಲೆಯ ಎಲ್ಲ ಶಿಕ್ಷಕರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಎರಡನೇ ಅಭಿನಂದನೆ, ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಾಗಿ ರಾಜ್ಯದ ರಾಷ್ಟ್ರದ ಅನೇಕ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಂತ, ಸರ್ಕಾರಿ ನೌಕರರಾಗಿ ಬೆಳೆದಂತ, ರೈತರಾಗಿ ಬೆಳೆದು ತಂದೆ ತಾಯಿಗೆ ಆಸರೆ ಆದಂತ ಎಲ್ಲ ಹಿರಿಯ ವಿದ್ಯಾರ್ಥಿನಿಯರು ಕೂಡ ಈ ಸಂಸ್ಥೆ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮೂರನೇ ಅಭಿನಂದನೆ ನಮ್ಮ ರೈತ ನಾಯಕ ಯಡಿಯೂರಪ್ಪ ಸಾಹೇಬರಿಗೆ. ಯಾಕೆಂದ್ರೆ ಗೌರವಿತ ಉದಯ್ ಕುಮಾರ್ ಅವರು 35 ವರ್ಷ ಬಡ್ತಿ ಹೊಂದು ಇಲ್ಲೇ ಸೇವೆ ಸಲ್ಲಿಸಿ ಯಾವುದೇ ರಾಜಕಾರಣವನ್ನ ಮಾಡದೆ ಸಂಪೂರ್ಣವಾಗಿ ನೆಮ್ಮದಿಯಿಂದ ಅವರು ಪಾಠ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ, ನಮ್ಮ ತುಮ್ರಿ ಊರನ್ನ ಅಭಿವೃದ್ಧಿ ಮಾಡಿಕೊಟ್ಟಂತ ಯಡಿಯೂರಪ್ಪ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೆ ಅಂದ್ರೆ, ಬೇರೆ ತಾಲೂಕಿನಲ್ಲೂ ನಮ್ಮ ತಾಲೂಕಿನಲ್ಲೂ ವ್ಯತ್ಯಾಸ ಇದೆ. ನಮ್ಮ ಸರ್ಕಾರಿ ನೌಕರ ಅಧ್ಯಕ್ಷರಿಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಒಳ್ಳೆ ಕೆಲಸ ಮಾಡುವಂತ ಅಧಿಕಾರಿಗಳಿರ್ಬೋದು, ಒಳ್ಳೆ ಪಾಠ ಮಾಡುವಂತ ಮೇಷ್ಟ್ರುಗಳಿರ್ಬೋದು, ಅವರಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನ ಯಡಿಯೂರಪ್ಪ ಸಾಹೇಬ್ರ ಮನೆ ಮತ್ತೆ ನಾವು MP ಆಗಿ, ವಿಜಯಣ್ಣ ಶಾಸಕರಾಗಿ, ಗುರುಮೂರ್ತಿಯವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವೊಬ್ಬ ಅಧಿಕಾರಿನೂ ಕೂಡ ಶಿಕಾರಿಪುರ ಬೇಡ ಅಂತ ಬಂದಂತವರು ವಾಪಸ್ಸು ಹೋಗ್ರಿ ಅಂದ್ರೂ ಕೂಡ ಯಾರು ಹೋಗಲ್ಲ. ಆ ರೀತಿಯಂತ ಒಂದು ನೆಮ್ಮದಿಯ ಒಂದು ಕೇಂದ್ರ ಈ ಶರಣನಾಡು ನಮ್ಮ ಶಿಕಾರಿಪುರ ಅಂತೇಳಿ ನಾನು ಅಭಿಮಾನದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಶಿಕಾರಿಪುರ ತಾಲೂಕಿನ ಜನ ಮಹಾದಾನಪುರ, ಇದು ಒಂದ್ ಕಾಲದ ಶಿಕಾರಿಪುರ ಹೆಸರು ಮಹಾದಾನಪುರ. ಯಾರೋ ಎಲ್ಲೋ ಮದುವೆ ಆಗಿ ಎಲ್ಲೋ ದೂರದಿಂದ ಬಂದು ಇಲ್ಲಿ ಅಧಿಕಾರಿಗಳು, ಸರ್ಕಾರಿ ನೌಕರರು, ಶಿಕ್ಷಕರಾದರೂ ಕೂಡ ಇದೇ ಊರಲ್ಲಿ ನೆಮ್ಮದಿಯ ಒಂದು ಜೀವನವನ್ನ ನಡೆಸಬಹುದು ಅನ್ನೋಂಥ ಒಂದು ವಾತಾವರಣವನ್ನ ನಮ್ಮ ಶಿಕಾರಿಪುರ ತಾಲೂಕಿನ ಜನ, ನಮ್ಮ ತುಮ್ರಿ ಹೊಸೂರಿನ ಜನ ತಾವೆಲ್ಲರೂ ಕೂಡ ಆ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ಕೊಂಡು ತಾವೆಲ್ಲರೂ ಕೂಡ ಬಂದಿದ್ದೀರಿ. ಹಾಗಾಗಿ ನನ್ನ ತಾಲೂಕಿನ ಜನರಿಗೂ ಕೂಡ ವೇದಿಕೆ ಪರವಾಗಿ ನಾನು ಹೃದಯಪೂರ್ವಕವಾಗಿ ನಿಮಗೆಲ್ಲರೂ ಕೂಡ ಅಭಿನಂದನೆಯನ್ನು ತಿಳಿಸ್ತೀನಿ. ನಮ್ಮ ತುಮ್ರಿ ಹೊಸೂರು ಹಿಂದುಳಿದ ವರ್ಗದವರು, ಪರಿಜಾತಿ ಪರಿಷತ್ ಪಂಗಡದವರು, ಪಕ್ಕದಲ್ಲಿ ಗಾಂಧಿನಗರ, ಪಕ್ಕದಲ್ಲಿ ಅಂಬಾರಗೊಪ್ಪ, ಈ ಕಡೆ ಹೋದರೆ ಸುರ್ಗಿಹಳ್ಳಿ, ಈ ತರ
ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ ಈ ಭಾಗದಲ್ಲಿ ನಮ್ಮ ತುಮರಿ ಹೊಸೂರು ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಇವತ್ತು ಅತ್ಯಂತ ಸಂತೋಷ ಅನ್ಸುತ್ತೆ. ಗೌರವಾನ್ವಿತ ಉದಯ್ ಕುಮಾರ್ ಅವರಿಗೆ ಇಷ್ಟೊಂದು ಒಳ್ಳೆಯ ರೀತಿಯಂತ ಗೌರವ. ನಾ ಫ್ಲೆಕ್ಸ್ ಎಲ್ಲ ನೋಡಿದೆ, ಯಾರು ರಾಜಕಾರಣಿಗಳದೇ ಯಾರ್ದು ಅಂತ ನೋಡಿದೆ, ಆದ್ರೆ ಮೇಷ್ಟ್ರದ್ದು ಅಂತ ಆಮೇಲೆ ನಂಗೆ ಗೊತ್ತಾಯ್ತು. ಪಕ್ಕದಲ್ಲಿ ಸಣ್ಣ ಪುಟ್ಟ ನಂದಾರ ಫೋಟೋ ಇದೆ ಅಂತ ನಾನು ನೋಡಿದೆ. ಅರೆ ಅದ್ರಿಗಿಂತ ದೊಡ್ಡ ಜಾಗವನ್ನ ನಮ್ಮ ಮೇಷ್ಟ್ರುಗಳಿಗೆ ತಾವು ಈ ಸಮಾಜದಲ್ಲಿ ತಾವು ಕೊಟ್ಟಿದ್ದೀರಿ ಅಂದ್ರೆ ಅವರ ಜವಾಬ್ದಾರಿ ಎಷ್ಟಿದೆ ಅನ್ನೋದು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ನಿಮ್ ರಾಘಣ್ಣ MP ಆಗ್ಬೇಕು ಅಂದ್ರೂ ಕೂಡ ಹಿಂದೆ ಮೇಷ್ಟ್ರುಗಳ ಆಶೀರ್ವಾದ, ನಿಮ್ ವಿಜಯಣ್ಣ MLA ಆಗ್ಬೇಕು ಅಂದ್ರೂ ಕೂಡ ಹಿಂದೆ ಮೇಷ್ಟ್ರುಗಳ ಆಶೀರ್ವಾದ. ಗುರು ಮತ್ತೆ ಗುರಿ ಇದ್ದಾಗ ಮಾತ್ರ ಸಾಧ್ಯನ ಮಾಡ್ಲಿಕ್ಕೆ ಸಾಧ್ಯ. ನಾವು ರಾಜಕಾರಣಿಗಳು ತಪ್ಪು ಮಾಡಿದ್ರೆ ಸಮಾಜ ಕಿವಿ ಹಿಂಡುತ್ತೆ. ಮೇಷ್ಟ್ರು ನಿವೃತ್ತಿ ಆದ್ಮೇಲೂ ಕೂಡ ಯಾವ್ದೋ ಪಿಕ್ಚರ್ ಟಾಕೀಸ್ ಅಲ್ಲಿ ಕೂತ್ಕೊಂಡಿದ್ರು ಕೂಡ ಅಲ್ಲಿ ಹುಡುಗ ಹೇಳ್ತಾನೆ ನಮ್ಮ ಮೇಷ್ಟ್ರು ನಂಗೆ ಪಾಠ ಮಾಡಿದವನು ಅಂತ ಹೇಳ್ತಾನೆ. ಅಂದ್ರೆ ಸಮಾಜ ದುರ್ಬಿನ್ ಹಾಕೊಂಡು ನಮ್ಮ ಮೇಷ್ಟ್ರುಗಳನ್ನ ನೋಡ್ತಾ ಇರುತ್ತೆ. ಯಾಕಂದ್ರೆ ಈ ಸಮಾಜಕ್ಕೆ ರಾಷ್ಟ್ರಪತಿ ಕೊಟ್ಟಂತವ್ರು ನೀವು, ಸಮಾಜ ಸುಧಾರಕರನ್ನ ಕೊಟ್ಟಿದ್ ನೀವು, ಸ್ವಾಮೀಜಿಗಳನ್ನ ಕೊಟ್ಟದ್ದು ಮಠ ಮಂದಿರ ಕೊಟ್ಟಂತವ್ರು ನೀವು. ಅವ್ರೆಲ್ರಿಗಿಂತ ಜಾಗದಲ್ಲಿ ಇವತ್ತು ನಮ್ಮ ಉದಯ್ ಕುಮಾರ್ ಅವರು ಮುಖ್ಯೋಪಾಧ್ಯಾಯರಾಗಿ ಇವತ್ತು ಇಡೀ ಊರು ನಿಮ್ಮನ್ನ ನಂಬಿ ನಿಮ್ಮನ್ನ ಅವ್ರು ಹೆತ್ತಂತ ಮಕ್ಕಳದು ಫೋಟೋ ಹಾಕಿಲ್ಲ, ನಿಮ್ ಫೋಟೋ ಹಾಕೊಂಡು ಪೂಜೆಯನ್ನ ಮಾಡ್ತಾ ಇದ್ದಾರೆ. ಓಪನ್ ಟ್ರ್ಯಾಕ್ಟರ್ ಅಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಆಗ ನಂಗೆ ವಿಶ್ವಾಸ ಇದೆ, ಯಾವುದೋ ಒಬ್ಬ ಬೀದಿಲಿ ಹೋಗೋಣ ಮಾಡಕ್ಕಾಗಲ್ಲ. ಯಾವ ವ್ಯಕ್ತಿಲಿ ಆ ಗುಣಗಳು ಇರುತ್ತೋ ಆ ವ್ಯಕ್ತಿನ ಮಾತ್ರ ಗೌರವಿಸಲಿಕ್ಕೆ ಸಮಾಜ ಗೌರವಿಸುತ್ತೆ ಅನ್ನಕ್ಕೆ ಇವತ್ತು ನಮ್ಮ ತುಮರಿ ಹೊಸೂರಿನ ಸನ್ಮಾನಿಸಿದ ಉದಯ್ ಕುಮಾರ್ ಗೌಡ್ರಿಗೆ ಮಾಡಿದಂತ ಒಂದು ಸನ್ಮಾನ ಇವತ್ತು ಅತ್ಯಂತ ಅಭಿಮಾನದ ಒಂದು ಸನ್ಮಾನ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವರು ಕೋಟಿ ಗಿಟಿ ಹಾಕೊಂಡಿದ್ ನೋಡಿದ್ರೆ ರಾಜಕಾರಣಕ್ಕೆ ಬರ್ಬೋದು ಅನ್ಸುತ್ತೆ, ಆದ್ರೂ ಪರವಾಗಿಲ್ಲ, ಬರಲಿ, ಸಂತೋಷ. ರಾಜಕೀಯ ಕ್ಷೇತ್ರ ಸಮಾಜಮುಖಿಯಾಗಿ ಸೇವೆ ಮಾಡುವಂತ ಒಂದು ಅವಕಾಶ, ದೇಶ ಕಟ್ಟುವಂತ ಕೆಲಸ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಒಂದು ಸಹಕಾರ ಮುಂದೂ ಕೂಡ ಈ ದೇಶದ ಒಂದು ಏಳಿಗೆಗೋಸ್ಕರ ನಿಮ್ಮೆಲ್ಲರ ಮೇಷ್ಟ್ರುಗಳ ಒಂದು ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಧುಕೇಶನ್ ನಿಂಗೆ ಇನ್ನೂ ನಿವೃತ್ತಿ ಸಮಯ ಇದೆಯಲ್ವ, ಇನ್ನು ಯಂಗ್ಸ್ಟರ್ ಇದೆ, ಇನ್ನು 10 ವರ್ಷ ಇದೆ, ನೋಡೋಣ ನೀರು ಎಲ್ಲೆಲ್ಲಿ ಹರಿಯುತ್ತೆ ಆಮೇಲೆ ನೋಡಿ ಹೇಳ್ತೀನಿ. ಬೇಡ, ಪಕ್ಕದಲ್ಲಿ ನಮ್ಮ ನಾಯಕರು ಬೇರೆ ಕೂತಿರ್ ನಿನ್ ಪಕ್ಕ, ಮಾಜಿ ನಮ್ಮ ಪಂಚಾಯತಿ ಅಧ್ಯಕ್ಷರು, ತುಂಬಾ ಸಂತೋಷ ಅಂತ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಯಾವುದೇ ಕಣಕ್ಕೂ ಬರಂಗಿದ್ದಿಲ್ಲ. ಇವತ್ತು ನಾನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದೆ, ಬೆಳಗ್ಗೆ ಟ್ರೈನಿಂಗ್ ಬಂದೆ. ಬೆಳಗ್ಗೆ 3 ಜನ ನಮ್ಮ ಸಾಸಿವೆಹಳ್ಳಿ ನಮ್ಮ ಈಡಿಗ ಸಮಾಜದ ಮುಖಂಡ ಕಾರ್ಯಕರ್ತರು ಹರಗಿ ಅವೆಲ್ಲ ಮುಗಿಸ್ಕೊಂಡು 10 ಗಂಟೆಗೆ ಒಂದು ಧರ್ಮಸಭೆ ಮುಗಿಸ್ಕೊಂಡು ಸಾಲೂರು ತಾಂಡ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ನಮ್ಮ ಕುಮಾರಣ್ಣ ಅಣ್ಣ ನಾವು ಬರಲೇಬೇಕು, ನಮಗೆ ಪಾಠ ಮಾಡಿದಂತ ಮೇಷ್ಟ್ರು ಕರೆದಿಲ್ಲ ನಂಗೇನು, ಆದ್ರೆ ನಮ್ಮ ಕುಮಾರ ಮೇಷ್ಟ್ರು ಬಂದಿದ್ರು, ಮೇಷ್ಟ್ರು ಇದ್ರು, ಅವತ್ತು ಸನ್ಮಾನ ಇದೆ ಬರಲೇಬೇಕು ಅಂತ ಹೇಳಿದಾಗ ನನ್ನ ಕರ್ತವ್ಯ ಅಂತ ಹೇಳಿ ಇಲ್ಲಿ ಬಂದಾಗ ತುಂಬಾ ಸಂತೋಷ ಆಯ್ತು. ನಮ್ಮ ಮೇಷ್ಟ್ರು ಪಾಪ ಪೋಲಿಯೋ ಇದೇನೋ ಗೊತ್ತಿಲ್ಲ, ಕಾಲಿನ ತೊಂದರೆ ಇದ್ರು ಕೂಡ ಇನ್ನು ಹುಡುಗನಂತೆ ಹುರುಪಿನಿಂದ ಅವರು ನಿವೃತ್ತಿ ಆಗಿದ್ರೆ ನಂಗೇನು ಅನಿಸ್ತಾ ಇಲ್ಲ. ಒಂದ್ ಕೂದಲು ಬೆಳ್ಳಿಗೇನು ಕಾಣ್ತಿಲ್ಲ, ಅವರು ಬಣ್ಣ ಹೊಡ್ಸ್ಕೊಂಡ್ಯಾರ ನಂಗೆ ಗೊತ್ತಿಲ್ಲ, ಆದ್ರೆ ಕೂದಲು ಬೆಳ್ಳಿ ಕಂಡ್ರು ಕೂಡ ಆ ಮನಸ್ಸಿದೆಯಲ್ಲ, ಇನ್ನೂ ಯುವ ಮನಸ್ಸಿದೆ, ಇನ್ನೂ ಕೆಲಸ ಮಾಡ್ಬೇಕು ಅಂತ ಹೇಳಿ ಉತ್ಸಾಹ ಅವರಲ್ಲಿದೆ. ದೇವರವರಿಗೆ ಹೆಚ್ಚಿನ ಒಂದು ಆಶೀರ್ವಾದ ಮಾಡ್ಲಿ, ಇನ್ನು ಹೆಚ್ಚು ಸಮಾಜಮುಖಿ ಕೆಲಸ ಮಾಡುವಂತ ಶಕ್ತಿ ಸನ್ಮಾನಿಸಿದ ಉದಯ್ ಕುಮಾರ್ ಗೌಡ್ರಿಗೆ ದೇವರು ದಯಪಾಲಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಈ ಶಾಲೆ ಕಟ್ಟಲಿಕ್ಕೆ ಭೂದಾನ ಮಾಡಿದಂತ ದಿವಂಗತ ಶಿವಬಸಪ್ಪ ಗೌಡ್ರು ಬಸನಾಳ್ ಮುಗುಳಿಗೆರೆ ಸ್ಮರಣಾರ್ಥ ಅವರಿಗೆ ಸನ್ಮಾನ ಇಟ್ಕೊಂಡಿದ್ದೀರಿ. ಅದೇ ರೀತಿ ಕಟ್ಟಡ ದಾನಿಗಳಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀರಿ. ಈ ರೀತಿ ಎಲ್ಲ ಅದೇ ದಾನ ಕೊಟ್ಟಂತ, ಭೂಮಿ ದಾನ ಕೊಟ್ಟಂತವರಿಗೆ ಮತ್ತು ಕಟ್ಟಡ ಕಟ್ಟಿದಂತವರಿಗೆ ಇಲ್ಲಿ ಅವರ ನರಸಪ್ಪನವರು, ದಿವಂಗತ ನರಸಪ್ಪನವರು ನೋಡಿ, ಯಡಿಯೂರಪ್ಪನವರು ಅವ್ರ ಹೆಸರಲ್ಲಿ ಬಿಲ್ಡಿಂಗ್ ಕಟ್ಕೊಂಡ್ಲಿಲ್ಲ, ನೀರಾವರಿ ಮಾಡಿದ್ರು. ದಿವಂಗತ ನರಸಪ್ಪನವ್ರ ಹೆಸರಲ್ಲಿ ಶಿಕಾರಿಪುರದಲ್ಲಿ ನರಸಪ್ಪ ಬಯಲು ರಂಗಮಂದಿರ ಅಂತ ಕಟ್ಟಿದ್ರು. ಸಾಹೇಬರು ನಂಗೆ ಮುಖ್ಯಮಂತ್ರಿ ಆಗಿ ದೇವ್ರ ಶಕ್ತಿ ಕೊಟ್ಟಾಗ ಆ ಭವನ ಇನ್ನೂ ಚೆನ್ನಾಗಿ ಕಟ್ಟಬೇಕು ಅಂತ ಹೇಳಿ 7 ಕೋಟಿ ಖರ್ಚು ಮಾಡಿ 7 ಕೋಟಿ ರೂಪಾಯಿ ಖರ್ಚು ಮಾಡಿ ನರಸಪ್ಪ ಸ್ಮಾರಕ ಬಯಲು ರಂಗಮಂದಿರವನ್ನ ಇನ್ನೂ ಜೋರಾಗಿ ಶಿಕಾರಿಪುರದಲ್ಲಿ ಇವತ್ತು ಕಟ್ಟುವಂತ ಕೆಲಸ ಒಬ್ಬ ಧಾರಳಿ ನಿಮ್ಮ ನಾಯಕ ನಿಮ್ಮ ಯಡಿಯೂರಪ್ಪ ಸಾಹೇಬರು ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದೆ ನಿಮ್ಮೆಲ್ಲರ ಸಹಕಾರ ಇರಲಿ. ಶಿಕಾರಿಪುರನ ಇನ್ನೂ ಹೆಚ್ಚು ಅಭಿವೃದ್ಧಿನಲ್ಲಿ ನಮ್ಮ ಯುವ ನಾಯಕ ಇವತ್ತು ವಿಜಯಣ್ಣ ಶಾಸಕನಾಗಿದ್ದಾನೆ. ಯುವಕರಿಗೆ ಉದ್ಯೋಗ ಸೃಷ್ಟಿಯನ್ನ ಮಾಡ್ಲಿಕ್ಕೆ ಏನೇನು ಪ್ರಯತ್ನವನ್ನು ಮಾಡ್ಬೇಕಾದ ದಿಕ್ಕಲ್ಲೆಲ್ಲ ಸೇರಿ ಪ್ರಯತ್ನವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಶುಭಾಶಯಗಳನ್ನ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.